ಗುರುಭ್ಯೋ ನಮಃ. ಎಲ್ಲ ನನ್ನ ಪ್ರಿಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ವೃಷಭ ರಾಶಿಯ ಫೆಬ್ರವರಿ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ 20-25ನೇ ಸಾಲ ಎನ್ನುವಂಥದ್ದೇನಿದೆ, ಒಂದು ಅತ್ಯಮೂಲ್ಯವಾದಂತಹ ಮಾಸ ಆಗಿರ್ತದೆ. ತಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಕೈಗೆತ್ಕೊಂಡ್ರೂ ಕೂಡ ಅದು ಸುಗಮವಾಗಿ ಮತ್ತು ಸುಲಲಿತವಾಗಿ ಆಗುವಂತಹ ಮಾಸವೇ ಈ ಫೆಬ್ರವರಿ ಮಾಸ ಆಗಿರ್ತದೆ. ವೃಷಭ ರಾಶಿಯವರು ಯಾವುದೇ ರೀತಿಯಾದಂಥ ಒಂದು ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಚಿಂತೆಯಲ್ಲಿ ಮುಳ್ಕೊಂಡಿರುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ನಿಮ್ಮ ರಾಶಿಯಲ್ಲೇ ಗುರು ಇರೋದರಿಂದ ಯಾವುದೇ ರೀತಿಯಾದಂತಹ ಒಂದು ಭಯ ಅಥವಾ ಒಂದು ಟೆನ್ಷನ್ ಆಗಿರುವಂತಹ ಒಂದು ಆತಂಕ ಬರೋದಿಲ್ಲ. ಗುರು ಯಾವತ್ತೂ ರಾಶಿಯಲ್ಲಿ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ, ಈ ಕಡೆ ಕೆಳಗಡೆ ಹೋಗಲಿಕ್ಕೂ ಬಿಡೋದಿಲ್ಲ, ಅತಿಯಾಗಿ ಮೇಲಕ್ಕೆ ಹೋಗಲಿಕ್ಕೂ ಬಿಡೋದಿಲ್ಲ. ಒಂಥರ ನಿಮ್ಮ ಲೈಫು ಬ್ಯಾಲೆನ್ಸ್ ಆಗಿರುವಂಥದ್ದು. ಅದು ಯಾವುದೇ ರೀತಿಯಲ್ಲಾಗಿರಲಿ, ಒಂದು ಫೈನಾನ್ಷಿಯಲಿ ಆಗಿರಲಿ, ಅಥವಾ ನಿಮ್ಮ ಉದ್ಯೋಗ ವ್ಯವಹಾರದ ಮೇಲೆ ಆಗಿರಲಿ, ಅಥವಾ ನಿಮ್ಮ ಕೌಟುಂಬಿಕ ಜೀವನವೂ ಕೂಡ ಅಷ್ಟೇ, ಒಂಥರ ಬ್ಯಾಲೆನ್ಸ್ ಆಗಿ ಅವರೇಜ್ ಆಗಿ ಹೋಗುವಂಥದ್ದು. ವಿಶೇಷವಾಗಿ ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಬಂದುಬಿಟ್ಟು ಈ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವವರು, ಹಾಗೂ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡು ಪ್ರಿಪ್ರೇಷನಲ್ಲಿದ್ದವರು, ಅಥವಾ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಅದರ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರೋರಿಗೆಲ್ಲ ಉತ್ತಮವಾದಂಥ ಫಲ ಈ ಫೆಬ್ರವರಿ ಮಾಸದಲ್ಲಿ ಇರ್ತದೆ. ಹಾಗಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸ ಶ್ರಮಪಟ್ಟು ಏಕಾಗ್ರತೆಯಿಂದ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಬುಧ ಗ್ರಹವು 10ನೇ ಮನೆಗೆ 11ನೇ ತಾರೀಕು ಬರ್ತದೆ, ಆಯಿತಾ. ಇದರಿಂದ ಏನಾಗ್ತದೆ ಅಂತಂದರೆ, ಕುಟುಂಬದಲ್ಲಿ ಒಂದು ವೃದ್ಧಿ ಕಾಣುವಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು, ಕುಟುಂಬದಲ್ಲಿ ಒಂದು ನೆಮ್ಮದಿ ನೆಲೆಸುವಂಥದ್ದು, ಅಥವಾ ನಿಮ್ಮಲ್ಲಿ ಇರುವಂಥ ಸಣ್ಣ ಪುಟ್ಟ ಜಗಳ ಕಲಹಗಳು ಕುಟುಂಬದಲ್ಲಿ ಇದ್ದರೂ ಕೂಡ ಅದು ದೂರ ಆಗುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಧನವೃದ್ಧಿ ಆಗುವಂಥದ್ದು. ಯಾರೆಲ್ಲ ಎಷ್ಟೇ ಕೆಲಸ ಮಾಡಿದರೂ ಕೂಡ ಯಾವುದೇ ಒಂದು ಫೈನಾನ್ಷಿಯಲಿ ನಿಮಗೆ ತುಂಬ ತೊಂದರೆಗಳೇ ಇರ್ತಿತ್ತು, ಏನೋ 6ಕ್ಕೆ ಇಳಿಯೋದಿಲ್ಲ 3ಕ್ಕೆ ಏರೋದಿಲ್ಲ ಹೇಳೋ ಥರ. ಇವಾಗ ಎಲ್ಲ ಫುಲ್ ಸ್ಟಾಪ್ ಇಟ್ಟು ಒಂಥರ ಅವರೇಜ್ ಲೈಫು ಮತ್ತು ಧನದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸು ಯಥೇಚ್ಛವಾಗಿ ಬರುವಂಥದ್ದು ಈ ವೃಷಭ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಆಗ್ತದೆ. ಮುಂದೆ ನೋಡೋದಿದ್ದರೆ ಸಂತಾನ ಭಾಗ್ಯ. ಯಾರೆಲ್ಲ ಮದುವೆ ಆಗಿಬಿಟ್ಟು 2 ವರ್ಷ 3 ವರ್ಷ 1 ವರ್ಷ ಅಥವಾ ಒಂದು 8-10 ವರ್ಷ ಆದವರು ಇನ್ನೂ ಸಂತಾನ ಭಾಗ್ಯ ಲಭಿಸದೇ ಇದ್ದವರಿಗೆ ಒಂದು ಸಂತಾನ ಭಾಗ್ಯ ಆಗುವಂತಹ ಒಂದು ಮಾಸ ಈ ಫೆಬ್ರವರಿ ಮಾಸ ಆಗಿರ್ತದೆ. ಹಾಗಾಗಿ ನಿಮ್ಮ ಇಷ್ಟ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ, ಹಾಗೆ ನಿಮ್ಮ ಪ್ರಯತ್ನದಲ್ಲಿ ನೀವು ನಿರಂತರವಾಗಿ ತೊಡಕೊಂಡ್ರೆ ಖಂಡಿತವಾಗಲೂ ಕೂಡ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಆಗ್ತದೆ. ಕೋರ್ಟ್ ಕೇಸ್ಗಳಲ್ಲಿ ಜಯ. ಯಾರೆಲ್ಲ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಒಂದು ಕೋರ್ಟ್ಗಳಲ್ಲಿ ಕೇಸ್ಗಳಿತ್ತು, ಅಥವಾ ಇನ್ನಿತರ ಯಾವುದೇ ಒಂದು ಜಮೀನು ಖರೀದಿ ಮಾಡಿ ಅದು ಒಂದು 4-5 ಜನರಿಗೆ ಸೇಲ್ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲೂ ಕೂಡ ಸೇಲ್ ಆಗಿ ಅದು ಕೋರ್ಟಿಗೆ ಹೋಗಿರುವಂಥ ಒಂದು ಕೇಸ್ಗಳಿದ್ದರೆ ಅದರಲ್ಲೂ ಕೂಡ ಜಯ ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಫೈನಾನ್ಸ್ ವಿಚಾರದಲ್ಲಿ ಯಾವುದೋ ಒಂದು ಕೇಸ್ಗಳು ಕೋರ್ಟಲ್ಲಿದ್ದರೂ ಕೂಡ ಅದನ್ನು ನೆರವೇರಿಸುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ. ತಂದೆ ತಾಯಿಯ ಅನುಗ್ರಹ ಅಂತಂದರೆ ಅಪ್ಪ ಮಕ್ಕಳಾಗಿರಲಿ ಅಮ್ಮ ಮಕ್ಕಳಾಗಿರಲಿ ಏನೋ ಸಣ್ಣ ಪುಟ್ಟ ಎಲ್ಲಾದರೂ ಬಂದೇ ಬರುತ್ತೆ. ಅದು ಯಾರೇ ಇದ್ದರೂ ಕೂಡ ಲೈಫಲ್ಲಿ ಸಣ್ಣ ಪುಟ್ಟ ಇರ್ತದೆ. ಅದೆಲ್ಲ ಬಂದು ಈ ಕಲಹಗಳಾಗಿರಲಿ, ಸಣ್ಣ ಮನಸ್ತಾಪಗಳು ಎಲ್ಲ ದೂರ ಹೋಗಿ ಅದನ್ನು ಬದಿಗೊತ್ತಿ ಮಕ್ಕಳಿಗೆ ತಂದೆ ತಾಯಿಯಿಂದ ಒಂದು ಆಶೀರ್ವಾದ ಸಿಗುವಂಥದ್ದು, ಅವರ ಒಂದು ಸಪೋರ್ಟ್ ಸಿಗುವಂಥದ್ದು. ಅದು ಯಾವುದೇ ರೀತಿಯಿಂದ ಆಗಿರಲಿ, ಹಣಕಾಸಿಂದ ಆಗಿರಲಿ, ಅಥವಾ ಒಂದು ಪ್ರೀತಿ ವಾತ್ಸಲ್ಯದ ಸಪೋರ್ಟು ಕೂಡ ಆಗಿರ್ಬೋದು, ಇದು ನಿಮಗೆ ಲಭಿಸಲಿಕ್ಕಿದೆ. ಶತ್ರುನಾಶ. ವೃಷಭ ರಾಶಿಯವರಿಗೆ ಶತ್ರುಕಾಟ ಇದ್ದವ್ರು ತುಂಬ ಜನ ಇದ್ದಾರೆ. ಯಾಕೆಂತಂದರೆ ಅವ್ರದ್ದು ಸ್ಥಿರವಾದ ವ್ಯಕ್ತಿತ್ವ ಆಗಿರೋದ್ರಿಂದ ಅವರು ಯಾರಿಗೂ ಕೇರ್ ಮಾಡೋದಿಲ್ಲ. ನಾನು ಹೇಳಿದ್ದೇ ಆಗಬೇಕು, ಅಥವಾ ನಾನು ಮಾಡ್ತಾ ಇರುವಂಥ ಒಂದು ನಿರ್ಣಯ ಸರಿಯಾಗಿದೆ, ಅಥವಾ ನಾನು ಮಾಡ್ತಾ ಇರುವಂಥ ಒಂದು ಕೆಲಸ ಪರ್ಫೆಕ್ಟ್ ಆಗಿದೆ ಹೇಳುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇರುವಂಥವರು ಈ ವೃಷಭ ರಾಶಿಯವರು. ಹಾಗಾಗಿ ನಿಮಗೆ ಶತ್ರುಗಳು ಉಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಇನ್ನು ಮುಂದೆ ಈ ಶತ್ರು ನಾಶ ಆಗೋದ್ರಿಂದ ನಿಮಗೆ ಈ ಶತ್ರುಗಳ ಭಯ ಇರೋದಿಲ್ಲ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ಒಂದು ಶತ್ರುತ್ವವನ್ನು ಹುಟ್ಟಾಕೊಳ್ಳಿಕ್ಕೆ ಹೋಗಬೇಡಿ, ಅದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಮಾರಕ ಆಗಿರ್ತದೆ. ಶತ್ರು ಯಾವತ್ತಿದ್ರೂ ಶತ್ರುನೇ ಆಗಿರ್ತಾನೆ. ಆಸ್ತಿ ಮಾಡುವಂಥದ್ದು. ಈ ವೃಷಭ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಆಸ್ತಿ ಮಾಡುವಂಥದ್ದು ಅಂತಂದರೆ ಕೆಲವೊಂದು ಜಮೀನು ಖರೀದಿ ಮಾಡುವಂಥದ್ದಾಗಿರಲಿ, ಅಥವಾ ಫಾರ್ಮ್ ಹೌಸ್ಗಳನ್ನು ಖರೀದಿ ಮಾಡುವಂಥದ್ದಾಗಿರಲಿ, ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದಾಗಿರಲಿ, ಈ ಕೆಲವೊಂದಿಷ್ಟು ಖರೀದಿಯ ಭಾಗ್ಯ ಯಥೇಚ್ಛವಾಗಿದೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ಆಸ್ತಿ ಮಾಡುವಂಥ ಭಾಗ್ಯ ಇದೆ. ನಿಮಗೆ ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ಆಸ್ತಿಯನ್ನು ಖರೀದಿ ಮಾಡಿ
ಶುಕ್ರನು ಲಾಭಸ್ಥಾನದಲ್ಲಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ, ಯಾರಿಗೆಲ್ಲ ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಎಲ್ಲ ಇದ್ದವರಿದ್ರಿ ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಆರೋಗ್ಯ ಇರುವಂಥದ್ದು, ಅಥವಾ ಕೆಲವೊಂದಿಷ್ಟು ಹೊಸ ರೋಗಗಳು ಉಟ್ಕೊಳ್ಳುವಂಥದ್ದಿದ್ದರೂ ಕೂಡ ಅದು ದೂರ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಏನು ಚಿಂತೆ ಬೇಡ. ಆದರೆ ನಿಮ್ಮ ಡಯಟನ್ನು ನೀವು ಫಾಲೋ ಮಾಡಿ, ಅಥವಾ ಈ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಮೊದಲಿಂದ ಇದ್ದವರಿದ್ದರೆ ಸೂಕ್ತವಾದಂಥ ಮೆಡಿಸಿನ್ ತಗೊಳ್ಳಿ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮ್ಮ ಹತ್ತಿರದ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ. ಯಾವುದೇ ಒಂದು ರೋಗ ಆಗಿರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಮೈ ಮೇಲೆ ತೆಗಿಲಿಕ್ಕೆ ಹೋಗಬೇಡಿ. ಇವತ್ತು ಒಂದು ಸಣ್ಣ ನೆಗಡಿ ಕೂಡ ಅದು ಮುಂದೊಂದಿನ ಭವಿಷ್ಯದಲ್ಲಿ ಮೈಗ್ರೇನಾಗಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಖಂಡಿತವಾಗ್ಲೂ ನಿಮ್ಗೆ ಇರಬೇಕು. ಶತ್ರು ಕೂಡ ಮಿತ್ರನಾಗುವಂತಹ ಭಾಗ್ಯ ಇದು ಯಾರಿಗೆಲ್ಲ ಉಂಟು, ಯಾರಿಗೆಲ್ಲ ಇದೆಯೋ ಗೊತ್ತಿಲ್ಲ. ಆದರೆ ಶತ್ರು ಕೂಡ ಮಿತ್ರನಾಗ್ತಾನೆ. ನಿಮ್ಮ ಒಂದು ನಡವಳಿಕೆ ಆಗಿರಲಿ, ಅಥವಾ ನೀವು ಮಾಡುವಂಥ ಒಂದು ಉದ್ಯೋಗದಿಂದ ನಿಮ್ಮ ಇಷ್ಟೆಲ್ಲ ದಿನ ನಿಮ್ಮ ಒಂದು ಕಾಂಪಿಟೇಟರ್ ಇರ್ತಾನೆ, ಅವನು ಒಂಥರ ಹಿತಶತ್ರು ಥರ ಆಗಿರ್ತಾನೆ, ಕಾಣಿಸ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ಮೇಲೆ ಹಗೆತನ ಸದಾ ಇರ್ತದೆ. ಅಂತಹ ಒಬ್ಬ ವ್ಯಕ್ತಿಯು ಕೂಡ ನಿಮಗೆ ಮಿತ್ರನಾಗುವಂಥ ಭಾಗ್ಯ ಈ ಫೆಬ್ರವರಿ ಮಾಸದಲ್ಲಿದೆ. ಹಾಗಾಗಿ ಈ ಶತ್ರು ಕೂಡ ಮಿತ್ರನಾಗ್ತಾನೆ. ಹಾಗಾಗಿ ಮಿತ್ರನಾದ ಅಂದ್ಕೂಡ್ಲೇ ಎಲ್ಲ ಸರ್ವಸ್ವನೂ ಕೂಡ ತ್ಯಾಗ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಅವನಿಗೆ ನಿಮ್ಮ ಮಿತ್ರನಾಗಲಿಕ್ಕೆ ಅರ್ಹತೆ ಇದೆಯೋ ಅಂದ್ಕೊಂಡು ತಿಳ್ಕೊಂಡು ಒಳಗಡೆ ತಗೊಳ್ಳೋದು ಭಾಳ ಸೂಕ್ತ. ಕುಜಗ್ರಹವು 2ನೇ ಮನೆ ಪ್ರವೇಶ. ಇದರಿಂದ ಏನಾಗ್ತದೆ ಕೇಳಿದ್ರೆ, ಕೋಪ ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು. ದಯವಿಟ್ಟು ಈ ಕೋಪ ಬಂತು ಅಂದಾಗ ಅದು ಕಂಟ್ರೋಲ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಕೋಪದ ಕೈಗೆ ನೀವು ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಕೋಪದ ಕಂಟ್ರೋಲಲ್ಲಿ ನೀವಿರಬೇಡಿ, ನಿಮ್ಮ ಕಂಟ್ರೋಲಲ್ಲಿ ಕೋಪ ಇರಲಿ. ಯಾವುದೇ ರೀತಿಯಾದಂಥ ಒಂದು ಮುಂದೆ ಅವಘಡಗಳು ಸಂಭವಿಸೋದಿಲ್ಲ. ಹಾಗಾಗಿ ಕೋಪದ ಅಂಡರಲ್ಲಿ ನೀವು ಇರೋಕ್ಕೆ ಹೋಗಬೇಡಿ. ದಯವಿಟ್ಟು ಕೋಪ ನಿಮ್ಮ ಕಂಟ್ರೋಲಲ್ಲಿರಲಿ. ಸಾಲ ಬಾಧೆಯಿಂದ ದೂರ. ಯಾರೆಲ್ಲ ಸಾಲ ಮಾಡ್ಕೊಂಡಿದ್ದವರಿದ್ರಿ, ಅಥವಾ ಯಾರಿಗೆಲ್ಲ ಸಾಲ ಕೊಡಬೇಕು ಅಂದ್ಕೊಂಡ್ಬಿಟ್ಟು ಟೆನ್ಷನಲ್ಲಿ ಕೂತ್ಕೊಂಡಿದ್ರಿ, ಅವರಿಗೆಲ್ಲ ಸಾಲ ತೀರುವಂಥದ್ದು ಈ ಮಂತಲ್ಲಿ, ಅಂದರೆ ಈ ಫೆಬ್ರವರಿ ಮಾಸದಲ್ಲಿ ಸಾಲ ತೀರುವಂಥದ್ದು. ಯಾಕಂತಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ಧನ ಲಾಭ ಯಥೇಚ್ಛವಾಗಿ ಆಗ್ತದೆ ಈ ವೃಷಭ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಅಂದ್ಕೊಂಡು. ಈ ಧನ ಆಗಮನದಿಂದ ಏನಾಗ್ತದೆ, ನಿಮ್ಮ ಸಾಲ ಬಾಧೆಯೆಲ್ಲ ದೂರ ಆಗ್ತದೆ. ಅಂದರೆ ನೀವೆಲ್ಲ ಸಾಲ ತೀರಿಸ್ತೀರಾ ಅಂತ ಅರ್ಥ. ಹಾಗಾಗಿ ಧೈರ್ಯವಾಗಿ ಬಂದ ದುಡ್ಡನ್ನು ನೀವು ಸಾಲ ಏನು ಕೊಡಬೇಕಾಗಿರುತ್ತಲ್ವೋ ಅದೆಲ್ಲ ಕೊಟ್ಟು ತೀರಿಸ್ಕೊಳ್ಳಿ. ಸಾಲ ಇದ್ದರೆ ಯಾವತ್ತಿದ್ರೂ ಕೂಡ ಅದು ಟೆನ್ಷನ್ನೇ ನಿಮಗೆ. ಪ್ರಯಾಣ ಭಾಗ್ಯ. ಯಾರೆಲ್ಲ ಟೂರ್ ಮಾಡಬೇಕು, ಬೇರೆ ಬೇರೆ ಪ್ರದೇಶಗಳಿಗೆ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿಬಿಟ್ಟು ಅಲ್ಲಿ ದೇವರ ದರ್ಶನ ಮಾಡ್ಕೊಂಬರ್ಬೇಕು ಅಂದ್ಕೊಂಡಿದ್ದವರಿಗೆಲ್ಲ ಒಂದು ಪ್ರಯಾಣ ಭಾಗ್ಯ ಇದೆ. ಅದೇ ರೀತಿಯಾಗಿ ಪ್ರಯಾಣ ಅಂತಂದರೆ ಬರೀ ಪ್ರವಾಸ ಅಂತ ಮಾತ್ರ ಹೇಳೋದಿಲ್ಲ. ಯಾರೆಲ್ಲ ಬಿಸ್ನೆಸ್ ಟ್ರಿಪ್ ಮೇಲೆ ಬೇರೆ ದೇಶಕ್ಕೆ ಹೋಗೋರು ಅಥವಾ ಬೇರೆ ರಾಜ್ಯಕ್ಕೆ ಹೋಗೋರು ಅವರಿಗೆಲ್ಲ ಪ್ರಯಾಣ ಭಾಗ್ಯ ಇದೆ. ಈ ಯಾರೆಲ್ಲ ಬಂದುಬಿಟ್ಟು ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋರು, ಅಂದರೆ ಲಾಜಿಸ್ಟಿಕ್ಸ್ ಆಗಿರಲಿ, ಕೊರಿಯರ್ ಆಗಿರಲಿ, ಅಥವಾ ಈ ಲಾರಿ ಚಾಲಕರಾಗಿರಲಿ, ಲಾರಿ ಮಾಲೀಕರಾಗಿರಲಿ, ಅಥವಾ ಕ್ಯಾಬ್ ಚಾಲಕರಾಗಿರಲಿ, ಕ್ಯಾಬ್ ಮಾಲೀಕರಾಗಿರಲಿ, ಅವರಿಗೆಲ್ಲ ಉತ್ತಮವಾಗಿರ್ತದೆ ಈ ಫೆಬ್ರವರಿ ಮಾಸ. ನೀವು ಮಾಡ್ತಿರುವಂತಹ ಒಂದು ಏನು ಬಿಸ್ನೆಸ್ ಏನಿದೆ, ವ್ಯವಹಾರ ಏನಿದೆ, ಅದು ಒಂದು ಶುಭ ಫಲವನ್ನು ತಂದುಕೊಡುವಂಥದ್ದು ನಿಮಗೆ ಈ ಫೆಬ್ರವರಿ ಮಾಸದಲ್ಲಿ. ನಿಮ್ಮ ಕೆಲಸ ಕೂಡ ಉತ್ತಮವಾಗಿ ಪ್ರಗತಿಯತ್ತ ಸಾಗ್ತದೆ. ಆದರೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವರಿಗೆ ಒಂದೇ ಒಂದು ಮಾತು, ಯಾರೇ ನಮ್ಮ ಮಿತ್ರರು ವಾಹನ ಚಾಲಕರಿದ್ದರೆ ದಯವಿಟ್ಟು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬೇಡಿ ಅಂತ ಹೇಳ್ತಾ, ನಿಮಗೆ ಬರುತ್ತಿರುವಂಥ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿಯೇ ಇದೆ. ಕೆಟ್ಟವರ ಸಹವಾಸ ಬೇಡ. ಈ ಕೆಟ್ಟವರ ಸಹವಾಸ ಆಗಿರೋದ್ರಿಂದ ಏನಾಗ್ತದೆ ಕೇಳಿದರೆ, ಅವರು ಮಾಡಿರುವಂಥ ಒಂದು ಆರೋಪನ ಅಥವಾ ಅವರು ಮಾಡಿರುವಂಥ ಒಂದು ತಪ್ಪು ಅದು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳಿರ್ತದೆ. ಅಂಥ ವ್ಯಕ್ತಿಗಳು ಈ ಕೆಟ್ಟವರು ಅಂದ್ಕೊಂಡು ಯಾರೋ ನಾನು ಕೆಟ್ಟವನು ಅಂದ್ಕೊಂಡು ಯಾರೋ ಬೋರ್ಡ್ ಹಾಕ್ಕೊಂಡು ಬರೋದಿಲ್ಲ. ಅವರಿಗೆ ನೀವು ಐಡೆಂಟಿಫೈ ಮಾಡಬೇಕು, ನೀವು ಅದನ್ನು ಗುರ್ತ ಮಾಡ್ಕೋಬೇಕು. ಇವನು ಒಳ್ಳೆಯವನ ಕೆಟ್ಟವನು ಹೇಳುವಂಥದ್ದು ಅದು ನಿಮಗೂ ಗೊತ್ತಿರಬೇಕು. ಅದನ್ನು ಗೊತ್ತಾದರೆ ಅವರಿಂದ ದಯವಿಟ್ಟು ದೂರ ಇರೋದು ನೋಡಿ. ಅವರಿಂದ ದೂರ ಇದ್ದರೆ ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಬಂದವರೆಲ್ಲ ಒಳ್ಳೆಯವರು, ಬಂದವರೆಲ್ಲ ನನ್ನ ಸ್ನೇಹಿತ ಅಂದ್ಕೊಂಡ್ಬಿಟ್ಟು ನೀವು ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡೋಕ್ಕೆ ಶುರು ಮಾಡಿದರೆ, ಒಂದೊಮ್ಮೆ ಅವನು ಯಾವುದೋ ಒಂದು ಕೇಸಲ್ಲೋ ಅಥವಾ ಯಾವುದೋ ಒಂದು ವಿಷಯದಲ್ಲೋ ಆರೋಪಿತನೋ ಅಥವಾ ಯಾವುದೋ ಒಂದು ಮಾದಕ ದ್ರವ್ಯಕ್ಕೆ ಬಲಿಯಾಗಿದ್ದವನೋ ವ್ಯಸನಿನೋ ಆಗಿದ್ದರೆ ಅದೆಲ್ಲ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅಂಥವರಿಂದ ದೂರ ಇರಬೇಕು. ಆಕಸ್ಮಿಕವಾದಂಥ ಶುಭ ಫಲ. ನಿಮಗೆ ಯಾವುದೋ ಒಂದು ಕಾಲದಲ್ಲಿ, ಅಂದರೆ ಒಂದು 4 ವರ್ಷದ ಹಿಂದೆನೋ 2 ವರ್ಷದ ಹಿಂದೆನೋ ಎಲ್ಲಾದರೂ ಒಂದಿಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡಿರ್ತೀರ. ಅದು ಲೈಕ್ ಶೇರ್ ಮಾರ್ಕೆಟ್ ಆಗಿರ್ಬೋದು, ಒಂದು ಟ್ರೇಡಿಂಗ್ ಆಗಿರ್ಬೋದು, ಎಲ್ಲೋ ಒಂದು ಕಡೆಗೆ. ಅಲ್ಲಿಂದ ನಿಮಗೆ
ಒಂದು ಎಮೌಂಟ್ ಬರುವಂಥದ್ದಾಗಿರಲಿ, ಅಥವಾ ಬೇರೆ ಯಾವ್ಯಾವುದೋ ಒಂದು ಭಾಗದಿಂದ ನಿಮಗೆ ಒಂದು ಶುಭ ಸುದ್ದಿ ಬರುವಂಥದ್ದಾಗಿರಲಿ, ಅಥವಾ ಶುಭ ಫಲ ಬರುವಂಥದ್ದಾಗಿರಲಿ ಈ ಫೆಬ್ರವರಿ ಮಾಸದಲ್ಲಿದೆ. ಅದು ಏನೆಲ್ಲ ಬರುತ್ತೋ ನನಗೂ ಕೂಡ ಕಾಮೆಂಟ್ ಮಾಡಿ ಹೇಳಿ. ಈ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಗೃಹಿಣಿಯರಾದವರು ಅಥವಾ ನಮ್ಮ ಮಹಿಳೆಯರಾದವರು ತುಂಬ ಶಾಪಿಂಗ್ ಮಾಡುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಕಂಡು ಬರ್ತೀರ. ಏನೆಲ್ಲ ನೀವು ಶಾಪಿಂಗ್ ಮಾಡೋದಿದ್ರೂ ಕೂಡ ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಶಾಪಿಂಗ್ ಮಾಡಿ. ಅವಶ್ಯಕತೆ ಇಲ್ದಿರೋದೆಲ್ಲ ಕಣ್ಣಿಗೆ ಚೆಂದ ಕಾಣ್ತು ಅಂದ್ಕೊಂಡು ಬಂದು ತಾನೇ ಮನೆಗೆ ತಗೊಂಬಂದರೆ ಅದು ನಾಳೆ ದಿನ ಸುಮ್ಮನೆ ವೇಸ್ಟಾಗಿ ಹೋಗ್ತದೆ. ಅದೆಲ್ಲ ಆ ಥರ ವೇಸ್ಟ್ ಮಾಡೋಕ್ಕೆ ಬಿಡಬೇಡಿ ದಯವಿಟ್ಟು. ನಿಮಗೆ ಅವಶ್ಯಕತೆ ಇದೆಯೋ ಶಾಪಿಂಗ್ ಮಾಡಿ, ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಅಭಿವೃದ್ಧಿ ಹೆಚ್ಚಾಗುವಂಥದ್ದು, ವಿಶೇಷವಾಗಿ ಮಹಿಳೆಯರಿಗೆ ಹೇಳಬೇಕು ಅಂತಂದರೆ, ಯಾರೆಲ್ಲ ವೃತ್ತಿಪರ ಮಹಿಳೆಯರಿದ್ದಾರೆ ಅಥವಾ ಯಾರೆಲ್ಲ ಬಿಸ್ನೆಸ್ ಮಹಿಳೆಯರಿದ್ದಾರೆ, ಬಿಸ್ನೆಸ್ ವುಮನ್ಸ್ ಯಾರ್ಯಾರೆಲ್ಲ ಇದ್ದಾರೆ, ಅಥವಾ ಮನೆಯಿಂದನೇ ಕೆಲವೊಂದಿಷ್ಟು ಬಿಸ್ನೆಸ್ ಮಾಡುವಂಥವ್ರು, ಅವರಿಗೆಲ್ಲ ಒಂದು ಅತಿ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥದ್ದು, ಮತ್ತು ನೀವು ಅಂದ್ಕೊಂಡಿರುವಂಥ ಒಂದು ಫಲ ನಿಮಗೆ ಸಿಗುವಂಥದ್ದು, ಅಂದರೆ ಒಂದು ಹಣಕಾಸಿನ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಒಂದು ಉತ್ತಮವಾದಂಥ ಏಳಿಗೆ ಕೂಡ ಈ ಮಾಸದಲ್ಲೇ ಆಗ್ತದೆ. ಇದೇ ರೀತಿಯಾಗಿ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಮಾಸ ಈ ಫೆಬ್ರವರಿ ಮಾಸ ಆಗಿರ್ತದೆ. ಅದು ಯಾರೇ ಆಗಿರಲಿ, ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿರಲಿ, ಚಿಕ್ಕ ಪುಟ್ಟ ವ್ಯಾಪಾರಿಗಳಾಗಿರಲಿ, ಅಥವಾ ಮನೆಯಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡುವಂಥವರಾಗಿರಲಿ, ಅಥವಾ ಆನ್ಲೈನಲ್ಲಿ ವ್ಯಾಪಾರ ಮಾಡೋರಾಗಿರಲಿ, ಅವ್ರಿಗೆಲ್ರಿಗೂ ಕೂಡ ಈ ಫೆಬ್ರವರಿ ಮಾಸ ತುಂಬ ಚೆನ್ನಾಗಿದೆ. ತಾವೇನೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅದ್ರ ಮೇಲೆ ನಿಮ್ಮ ಒಂದು ಏಕಾಗ್ರತೆ ಇರಲಿ, ಅದರ ಮೇಲೆ ನಿಮ್ಮ ಫೋಕಸ್ ಇರಲಿ, ಮತ್ತು ಹೆಚ್ಚಿನ ವ್ಯಾಪಾರ ಮಾಡಿ ಬರುವಂತಹ ಒಂದು ಫೆಬ್ರವರಿ ಮಾಸ ತಮಗೆಲ್ರಿಗೂ ಕೂಡ ಅತ್ಯುತ್ತಮವಾಗಿದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.